ಓ ಅವರೇ ಬಂದ್ರಲ್ಲ, ಈಗ ಗೊತ್ತಾಗುತ್ತೆ ಬಿಡಿ ಗುಣದ ಅಕ್ಕ. ಲಸ್ಮತ್ತೆ ನಮ್ಮ ಅಮ್ಮನ ಕರ್ಕೊಂಡ್ ಬಂದಿದೀನಿ, ಸನ್ಮಾನ ಮಾಡ್ರಿ. ಮಾಡ್ತಾರೆ ನಾಗಣ್ಣವ್ರು ಇದಾರಲ್ಲ ಅವರೇ ಮಾಡೋದು. ಏ ಪದ್ದು ನೀನ್ ಈಟ್ಲ ಬಾ, ನಾನ್ ಮಾತಾಡ್ತೀನಿ. ಏನು ಎತ್ತ ಅಂತಾನ ಬಾ ಹಿಂದಕ್ಕೆ. ಏನ್ ನಾಗಣ್ಣರೇ, ನಮ್ ಪದ್ದು ಕೈಲಿ ಏನೋ ಸನ್ಮಾನ ಮಾಡ್ತೀವಿ, ನಿಮ್ಮ ಅಮ್ಮನ ಹಳ್ಳಿ ಕಟ್ಟೆ ತಾಗೆ ಕರ್ಕೊಂಬ ಅಂತಾನ ಹೇಳ್ ಕಳ್ಸಿದ್ರಂತೆ. ಏನಕ್ಕೆ ನನಗ್ ಸನ್ಮಾನ? ಅದು ಏನ್ ಗೊತ್ತಾ? ಅಲ್ಲ ನಾಗಣ್ಣರೇ, ನಾನು ಅಂಥದ್ದು ಏನ್ ಮಾಡಿದೀನಿ ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲದೆ ನಾನು ಏನಂತ ಸನ್ಮಾನ ಮಾಡೋಂಥದ್ದು ಏನು ಕೆಲಸ ಮಾಡಿದೀನಿ? ಅಯ್ಯೋ, ನಮ್ಮ ಪೊದ್ದು ಹೇಳಿದಾಗ ನನಗೆ ನಂಬಿಕೆನೇ ಬರಲಿಲ್ಲ. ಆಮೇಲೆ ಏನೋ ಇರ್ಬೋದೇನೋ ಹೇಳ್ ಕಳ್ಸಿದ್ದಾರೆ, ಹೋಗೋಣ ಬಿಡು ಅಂತ ನಾನು ಬಂದೆ. ಏನಕ್ಕೆ ಸನ್ಮಾನ ಮಾಡ್ತಾ ಇದ್ದೀರಿ ಹೇಳ್ರಿ? ಅದು ನನಗೆ ನೆನಪಾಗ್ತಾ ಇಲ್ಲ. ನಾನು ಹಿಂದೇನಾದ್ರೂ ಏನೋ ಒಳ್ಳೆ ಕೆಲಸ ಮಾಡಿದೀನಿ ಅನ್ಸುತ್ತೆ, ಅದಕ್ಕೆ ಅದನ್ನ ನೆನೆಸ್ಕೊಂಡು ಈಗ ಸನ್ಮಾನ ಮಾಡಬೇಕು ಅಂತ ಕರ್ಸಿದ್ದೀರಾ ಅಲ್ವಾ? ಆಯ್ತು ಬಿಡಿ. ಅಯ್ಯೋ ಕಾಳಮೋರೆ, ನಿಮ್ಗೆ ಕೆಲಸ ಮಾಡಿದೀರಾ ಅಂತ ನಿಮ್ದಕ್ಕೆ ಗೊತ್ತೇ ಇಲ್ವಾ? ಅಯ್ಯೋ, ಇವರಿಗೆ ಗೊತ್ತಿದೆ, ನಿಮ್ದಕ್ಕೆ ಗೊತ್ತೇ ಇಲ್ಲ, ಕೆಲಸ ಮಾಡಿರೋರ್ಗೆ ಗೊತ್ತಿಲ್ಲ. ನಾಗಂದು ಹಣ ಅದೇನು ಅಂತ ಕೆಲಸಕ್ಕೆ ಮಾಡಿದ್ದಾರೆ ಅಂತ ಹೇಳ್ಬಿಡಿ, ನಮ್ದು ಎಲ್ಲ ಕಾಯ್ತಾ ಇದ್ದೀವಿ. ಹೌದೌದು, ನಾನು ಅಮ್ಮೋರಿಗೆ ಸನ್ಮಾನ ಮಾಡೋದ ನೋಡ್ಬೇಕು ಅಂತ ಮನೆ ಕೆಲಸ ಎಲ್ಲ ಬಿಟ್ಟು ಬಂದಿದ್ದೀನಿ ಅವ್ರ ಜೊತೆಗೆ. ಬೇಗ ಹೇಳಿ ಏನ್ ಮಾಡಿದ್ದಾರೆ ನಮ್ಮ ಅಮ್ಮೋರು ಅಂತಾನ. ಇಲ್ಲಿ ಖುಷಿ ಪಡೋಂಥದ್ದು ಏನು ಇಲ್ಲ ಕಳಮ್ಮ, ನಿನಗೆ ಸನ್ಮಾನ ಮಾಡಕ್ಕೆ ಇಲ್ಲಿಗೆ ಕರ್ದಿಲ್ಲ. ಏನಂದ್ರಿ? ಸನ್ಮಾನ ಮಾಡಕ್ ಕರ್ದಿಲ್ವಾ? ಮತ್ತೆ ನಮ್ಮ ಪೊದ್ದು ಕೈಲಿ ಹೇಳ್ ಕಳ್ಸಿದ್ರಲ್ಲ, ಸನ್ಮಾನ ಮಾಡ್ತೀವಿ ನಿಮ್ಮ ಅಮ್ಮನ ಕರ್ಕೊಂಡು ಅಲ್ಲಿ ಹಳ್ಳಿ ಕಟ್ಟೆ ತಗ ಬಾ ಅಂತಾನ. ಏನ್ ಆಗೋಣ? ಏನ್ ಸುಮ್ಮನೆ ತಮಾಷೆ ಮಾಡ್ತಾ ಇದ್ರ ಇಲ್ಲಿ? ಹೇ ಕಾಳಮ್ಮ, ತಮಾಷೆ ಮಾಡಕ್ಕೇನು ಇದೆ? ನೀನೇನು ಸಣ್ಣ ಹುಡುಗಿನ ತಮಾಷೆ ಮಾಡೋ ಅಂತ ಒಂದು ವಿಷಯ ಏನು ಇಲ್ಲ. ಅದು ಸನ್ಮಾನ ಮಾಡಕ್ಕಲ್ಲ ಕರ್ದಿರೋದು, ವಿಚಾರಣೆ ಮಾಡಕ್ಕೆ, ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡಕ್ಕೆ ನಿನ್ನ ಕರ್ದಿರೋದು. ನಿಂಗೆ ತಪ್ಪು ಮಾಡಿದ್ಯಾ ಅಂತ ಹೇಳಿದ್ರೆ ನೀನ್ ಜಲ್ದಿ ಬರಲ್ಲ ಅಂತ ಹೇಳಿ ಸುಮ್ಮನೆ ಹಂಗೆ ತಮಾಷೆಗೆ ಹೇಳೋದ್ಲ ಅಷ್ಟೇ. ಲಸ್ಮಕ್ಕ ಸನ್ಮಾನ ಮಾಡ್ತೀವಿ ಕರ್ಕಂಬ ಅಂತಾನ. ನೀನು ಹಂಗೆ ಹೇಳ್ದಿದ್ರೆ ಬರ್ತಾ ಇರ್ಲಿಲ್ವಲ್ಲ ಜಲ್ದು, ಅದಕ್ಕೇನೆ ನಾವು ಕಾತ್ಕೊಂಡು ಕೂಕಬೇಕಾಗದು ನೀನ್ ಬರೋವರ್ಗುನು ಅಂತಾನ ಆ ಥರ ಹೇಳಿರೋದು ಅಷ್ಟೇನೆ. ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡಕ್ಕೆ ಕರ್ದಿರೋದು ನಿನ್ನ ಇಲ್ಲಿ. ಏನು ಮಾಡಿರೋ ತಪ್ಪ ಶಿಕ್ಷೆನಾ ನನಗ? ಹೌದು ಕಣ್ಕಾಳಮ್ಮ, ನೀನು ತಪ್ಪು ಮಾಡಿ ಸಿಗಾಕೊಂಡಿದ್ಯಾ, ಅದಕ್ಕೇನೆ ನಿನಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಿನ್ನ ಇಲ್ಲಿ ಕರೆದಿರೋದು ಅಷ್ಟೇನೆ. ನಿನ್ಗೆ ಯಾವ ಸನ್ಮಾನನೂ ಇಲ್ಲ, ಎಂತ ಒಳ್ಳೆ ಕೆಲಸನೂ ಮಾಡಿಲ್ಲ ನೀನು. ಏನ್ ಹೇಳ್ತಾ ಇದ್ದೀರಾ? ಸರಿಯಾಗಿ ಬಿಡಿಸ್ರಿ, ನಾನೇನ್ ತಪ್ಪು ಮಾಡಿದ್ದೀನಿ? ಏನೂ ಇಲ್ಲ, ಊರಿಂದ ಆಚೆ ಇಟ್ಟಿದೀವಿ ತಾನೇ, ನಿನ್ನ ಗಂಡನ್ನು ಶಂಕರಪ್ಪನ್ನು ಹನುಮಂತನು ಶಿಕ್ಷೆ ಕೊಟ್ಬಿಟ್ಟು. ಆಮೇಲೆ ಒಂದು ದಿವಸ ನೀವು ನಿಮ್ಮನ್ನ ಎಲ್ಲ ಕರೆದು ಏನು ಹೇಳಿದ್ವಿ ಹೇಳ್ರಿ? ಯಾರೂ ಊಟ ತಗೊಂಡೋಗಿ ಕೊಡಂಗಿಲ್ಲ ಮನೆಯಿಂದನ, ಅವರೇ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳಿದ್ವಿ ತಾನೆ. ಅದು ನೆನಪಲ್ಲ ಐತಾ ನಿನಗೆ? ಅದಕ್ಕೆ ಏನಾಯ್ತೀಗ? ನಾವೇನೇನು ತಗೊಂಡೋಗಿ ಕೊಟ್ಟಿಲ್ವಲ್ಲ ಈಗೇನು? ನೀನು ಹೇಳಿದ್ರೆ ಸಾಕಾ? ನೀನು ಕೋಳಿ ಸಾರು ತಗೊಂಡು ಹೋಗಿರೋದು, ಕುರಿ ಸಾರು ತಗೊಂಡೋಗಿ ಕೊಟ್ಟಿರೋದು, ಮುದ್ದೆ ಮಾಡ್ಕೊಂಡು ಬೆಳಗ್ಗೆನೆ 5 ಗಂಟೆಗೆ ಎದ್ದೋಗಿರೋದ ನೋಡಿದ್ದಾರೆ ಈ ಗುಂಡಜ್ಜಿ, ನೋಡೈತಿ. ಅದಕ್ಕೇನೆ ನೋಡ್ಬಿಟ್ಟು ನಾವೇ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡ್ತಕ್ಕಂಥ ನಿಮ್ಮ ಗಂಡ ಶಂಕರಪ್ಪ ಹನುಮಂತ ಎಲ್ಲರೂ ನೋಡಿ, ಕಣ್ಣಾರೆ ನೋಡಿ ಅವ್ರಿಗೂ ಶಿಕ್ಷೆ ಕೊಟ್ಟು ಇನ್ನೂ 10 ದಿವಸ ಜಾಸ್ತಿ ಊರಿಂದ ಹೊರಗಿರ್ಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿರೋದು, ನಿಮ್ಮನ್ನು ವಿಚಾರಣೆ ಮಾಡೋಣ ಅಂತಾನ. ಅರ್ಥ ಆಯ್ತಾ ಈಗ? ಆ ತಿಪ್ಪೆಯಲ್ಲಿ ಏ ಗುಲಾಬಿ, ನಿನ್ ಗಂಡ ಎಲ್ಲಮ್ಮ? ಯಾಕಣ್ಣ, ಅವ್ರೇನ್ ತಪ್ಪು ಮಾಡವ್ರೆ? ಅವನು ಸೇರಿನೇ ಕಾಳಮ್ಮ ಜೊತೆಗೆ ಕದ್ದು ಮುಚ್ಚಿ ಹೋಗಿ ಊಟ ಕೊಟ್ಟು ಬಂದಿರೋದು. ಬೆಳಗಿನ ಜಾವ 5 ಗಂಟೆಗೆ ಎದ್ದೋಗಿ. ಹೋಗಿ ಕರ್ಕೊಂಬ ಹೋಗು. ಹೌದಾ? ಸರಿ ಆಯ್ತು. ಅಯ್ಯೋ, ಕರ್ಕೊಂಬತ್ತೀನಿ ರೀ. ಅಲ್ಲ, ನಾನು ಊಟ ತಗೊಂಡೋಗ್ತಿದ್ದಿದ್ನ ಈ ಗುಂಡಜ್ಜಿ ನೋಡ್ಬಿಟ್ಲಾ? ಅಂದ್ರೆ ಬೆಳಗಿನ ಜಾವ 5 ಗಂಟೆಗೆ ಆ ಮುದ್ಕ ಹುಡ್ಗ ಅಂದ್ರೆ ಈ ಗುಂಡಜ್ಜಿನೇನು ಅಲ್ಲಿದ್ದು? ಅಯ್ಯೋ ದೇವ್ರೇ, ಅಂದ್ರೆ ಅನುಮಾನ ಬಂದು ಹಿಂದೆನೆ ಬಂದಿಲ್ಲ ಗುಡ್ಲು ತಕ್ಕನ ಇವಚ್ಚಿ. ಅಯ್ಯೋ ದೇವ್ರಿ. ಏನ್ ಕಾಳಮ್ಮ, ಏನ್ ಹೇಳ್ತೀಯ ಇದಕ್ಕೆ? ಅದು 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 ಇಲ್ಲ, ಇದು ಇಲ್ಲ, ಎಲ್ಲ ವಿಚಾರಣೆ ಮಾಡಿದ್ದು ಆಗೈತೆ. ನೀವು ತಪ್ಪು ಮಾಡಿ ಸಿಗಾಕೊಂಡಿರೋದು ನಿಜ ಅಂತನ ಸಾಬೀತಾಗೈತಿ. ಎಲ್ಲರೂ ಒಪ್ಕೊಂಡಿದ್ದಾರೆ, ನೀವೇ ತಗೊಂಡೋಗಿ ಕೊಟ್ಟು ಬಂದಿರೋದು ಅಂತ ನಿಮ್ ಗಂಡ ಯಜಮಾನ್ರು ಒಪ್ಕೊಂಡವ್ರೆ. ಈಗ ಯಾಕೆ ಹಿಂಗ್ ಮಾಡಿದ್ರಿ ಅಂತನ ಹೇಳ್ರಿ. ಅಲ್ಲ, ಈ ತರ ಹಿಂಗ್ ವಿಚಾರಣೆ ಮಾಡಕ್ಕೆ ತಪ್ಪು ಮಾಡಿದೀರಾ? ಬರ್ರಿ ಅಲ್ಲಿ ಎಳ್ಳೆ ಕಟ್ಟೆ ತಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ಬೇಕು ತಾನೆ. ಅದ್ ಬಿಟ್ಬಿಟ್ಟು ಸನ್ಮಾನ ಮಾಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ ಅಂತ ಸುಳ್ಳು ಯಾಕೆ ಹೇಳ್ಬೇಕು ಇವಳು? ಸುಳ್ಳು ಯಾಕೆ ಕೇಳಿ ಕರ್ಸಿದ್ರಿ ನನಗೆ? ಈಗ ಅದನ್ನ ಹೇಳ್ರಿ ಮೊದ್ಲು, ಆಮೇಲೆ ನಾನು ಹೇಳ್ತೀನಿ ಯಾಕೆ ಅಂತ. ಗುಂಡಜ್ಜಿ ಅವಾಗ್ಲೇ ಹೇಳ್ತಲ್ಲ, ನಿಜ ಹೇಳಿದ್ರೆ ಜಲ್ದಿ ಬರಲ್ಲ ನೀವು ಅಂತನ ಹಂಗೆ ಸುಳ್ಳು
ಹೇಳಿದ್ದು ಅಷ್ಟೇನೆ, ಸುಮ್ನೆ ತಮಾಷೆಗೆ. ಅದಕ್ಕೇನೆ ನಿಜ ಅನ್ಕೊಂಡು ಓಡ್ ಬಂದ್ಬಿಟ್ರಲ್ಲ. ಸನ್ಮಾನ ಅಂದ ತಕ್ಷಣ ಅದೇ ಅವಮಾನ ಮಾಡ್ತಾರೆ, ಶಿಕ್ಷೆ ಕೊಡ್ತಾರೆ ಅಂದಿದ್ರೆ ಬತ್ತಿದ್ರ? ಖಂಡಿತ ಬತ್ತಿರ್ಲಿಲ್ಲ. ಅದಕ್ಕೇನೆ ಆ ತರ ಸುಳ್ಳು ಹೇಳಿದ್ದು ಅಷ್ಟೇನೆ. ಈಗ ಅದೇನೆ ಅದು ವಿಷಯನೇ ಅಲ್ಲ, ಅದನ್ನ ಬಿಟ್ಟಾಕ್ರಿ. ಈಗ ಹೇಳಿದ್ರು ಊಟ ತಗೊಂಡೋಗಿ ಯಾಕೆ ಕೊಟ್ರಿ? ಏ ತಿಪ್ಪೆ, ಇನ್ನು ಕೇಳ್ತಾ ಇರೋದು ಎಲ್ಲ ಗೊತ್ತಿದ್ದು ಯಾಕೆ ಊಟ ತಗೊಂಡೋಗಿ ಕೊಟ್ರಿ ಹೇಳ್ರಿ. ಈಗ ಯಾಕೆ ಅಂದ್ರೆ ನನಗೆ ನನ್ನ ಗಂಡನ ಮೇಲೆ ಅಷ್ಟೊಂದು ಪ್ರೀತಿ ಐತಿ. ಅದಕ್ಕೆ ತಗೊಂಡೋಗಿ ಕೊಟ್ಟಿರೋದು. ಗಂಡ ಅಲ್ಲಿ ಕಷ್ಟಪಟ್ಟು ಊಟ ಇಲ್ದೆ ನಿದ್ದೆ ಇಲ್ದೇನೆ ಚೆನ್ನಾಗಿಲ್ದೆ ಇದ್ದೆ ಮನೆ ಕಂಡ್ರೆ ಹೆಂಡತಿ ಆದವಳು ಇಲ್ಲಿ ನೆಮ್ಮದಿಯಾಗಿ ಇರಕ್ಕಾಗುತ್ತಾ? ಅದಕ್ಕೇನೆ ನಮ್ಮನೆ ಕೋಳಿ ಸಾರು ಕುರಿ ಸಾರು ಮಾಡ್ದಾಗಾದ್ರೂ ತಗೊಂಡೋಗಿ ಕೊಡೋಣ. ನೀವು ಅದಕ್ಕೂ ಕಲ್ಲು ಹಾಕಿದ್ರಲ್ಲ, ಹೆಂಗ ಮನೆಯಿಂದ ಊಟ ತಗೊಂಡೋಗಿ ಕೊಡ್ತಿದ್ವಿ, ಅದನ್ನ ಹಾಳು ಮಾಡಿದ್ರಿ. ಇನ್ನೇನ್ ಮಾಡೋದು? ಅದಕ್ಕೆ ಕದ್ದು ಮುಚ್ಚಿ ತಗೊಂಡೋಗಿ ಕೊಟ್ವಿ ಅಷ್ಟೇನೆ. ಅದ್ರಾಗ ಏನೈತೆ ತಪ್ಪು ಬಿಡ್ರಿ. ಏನ್ ನಮ್ ಗಂಡ ಚೆನ್ನಾಗಿರ್ಲಿ ಅಂತ ನಾವು ಊಟ ತಗೊಂಡೋಗಿ ಕೊಡೋದು ತಪ್ಪ? ಏನಾನ ಆಳಮೂಳ ತಿಂದು ಊಟ ಇಲ್ಲಿ ಹೊಟ್ಟೆಗಿಲ್ದಲೇನೆ ಊಟ ಮಾಡ್ದಲೇನೆ ಏನಾನ ಕಾಯಿಲಾಗಿ ಹೆಚ್ಚು ಕಮ್ಮಿ ಆದ್ರೆ ನೀವಾಗ್ತೀರಾ ನಮ್ಗೆಲ್ಲನ? ಹೇಳ್ರಿ. ಸುಮ್ಮನೆ ಮಾತಾಡೋದಲ್ಲ, ಸುಮ್ಮನೆ ನೋಡ್ಬಿಟ್ಟೆ ನಾನು ತಪ್ಪು ಮಾಡಿದ್ರು ಇವರು ಅಂತ ಕರೆದು ವಿಚಾರಣೆ ಮಾಡೋದಲ್ಲ. ಹಿಂದೆ ಮುಂದೆ ಯೋಚನೆ ಮಾಡ್ಬೇಕು. ಯಾಕಿಂತ ಕೆಲಸ ಮಾಡ್ಯವ್ರೆ, ಇದರಿಂದ ಏನ್ ಕಾರಣ ಐತೆ ಏನು ಎತ್ತ ಅಂತ ತಿಳ್ಕೋಬೇಕು. ಸುಮ್ಮನೆ ಹಿಂಗ್ ಪಂಚಾಯತಿ ಅದು ಇದು ಅಂತ ನಮ್ಮ ಮರ್ಯಾದೆ ಕಳೆದ್ರೆ ನಾನ್ ಸುಮ್ಮನಿರಲ್ಲ. ಏನ್ ಅನ್ಕೊಂಡ್ಬಿಟ್ಟಿದ್ದೀರಿ ನೀವೆಲ್ಲನ? ಏ ಗುಂಡಜ್ಜಿ, ನಿನ್ಗೂ ಬುದ್ಧಿ ಇಲ್ವೇ? ಏನ್ ಹಂಗೇನೆ ಮಾಡ್ಬಾರ್ದು ತಪ್ಪು ಮಾಡ್ದೆ ಮಂಗೆ ಹೋಗಿ ಪಂಚಾಯತಿಗೆ ಇವ್ರಿಗೆ ಕಂಪ್ಲೇಂಟ್ ಮಾಡಿ ಅಲ್ಲಿಗೆ ಬೇರೆ ಕರ್ಕೊಂಡು ಹೋಗಿದ್ಯಂತೆ ಗುಡ್ಲು ತಾಕಿ. ಏನ್ ಕಳಮ್ಮ, ಅಲ್ಲ ತಪ್ಪು ಮಾಡಿರೋಳು ನೀನು ಲಸ್ಮಕ್ಕನ ಮೇಲೆ ಗುಂಡಜ್ಜಿ ಮೇಲೆ ಯಾಕೆ ಹಿಂಗ್ ರೇಗಾಡ್ತಾ ಇದ್ಯಾ? ಮಾಡಿರೋ ತಪ್ಪ ಒಪ್ಕೊಂಡು ಸುಮ್ಮನೆ ನಿಂತ್ಕೊಂಬತ್ ಕಲ್ತ್ಕೊಳಮ್ಮ. ನೀನು ಸಾವುಕಾತಿನೇ ಆಗಿರ್ಬೋದು. ಹಂಗಂತ ಹೇಳಿ ತಪ್ಪು ಮಾಡ್ದಲ್ಲೆಲ್ಲ ಕ್ಷಮಿಸಿ ಬಿಡಕ್ಕಾಗತ್ತಾ? ಗೊತ್ತಿದ್ದು ತಪ್ಪು ಮಾಡಿದ್ಯಾ. ನಿನ್ ಗಂಡಗೂ 10 ದಿವಸ ಜಾಸ್ತಿ ಅಲ್ಲೇ ಇರೋಂಥ ಶಿಕ್ಷೆ ಕೊಟ್ಟಿದೀವಿ. ಈಗ ನಿಮಗೇನು ಶಿಕ್ಷೆ ಕೊಡೋಣ ಹೇಳ್ರಿ? ನಿನ್ಗೂ ತಿಪ್ಪೆಗೂ ಸೇರಿಸಿ ಏನ್ ಶಿಕ್ಷೆ ಕೊಡ್ತೀರಾ? ಏನು ಶಿಕ್ಷೆ ಏನು ಬೇಡ. ನಾವು ತಗೊಂಡೋಗಿರೋದು ನನ್ನ ಗಂಡನ ಮೇಲಿನ ಪ್ರೀತಿಯಿಂದ, ಆರೋಗ್ಯದಿಂದ. ಅವ್ರಿಗೇನಾನ ಊಟ ತಿಂದಲೇನೆ ಸ್ವರ್ಗಿ ಏನಾನ ಕಾಯಿಲೆ ಸುಸ್ತಾಗಿ ಮನೆ ಕಂಡಿದ್ರೆ ನೀವ್ ಆಗ್ತಿದ್ರ ನಗಣ್ಣರೇ, ಅಥವಾ ಇವಳಾಗ್ತಿದ್ಲ? ಏನೋ ನಾನು ಗೆದ್ಬಿಟ್ಟಿದ್ದೀನಿ ಎಲೆಕ್ಷನ್ ಆಗಿ ನಿಂತು ಅಂತ ನಮ್ಮ ಮೆರಿತಾ ಇದ್ದಾಳಲ್ಲ, ಇವಳು ಬಂದು ನಮ್ಮನಿಗೆ ಆಗ್ತಾಳ? ನನ್ನ ಗಂಡಗೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಹೇಳ್ರಿ. ಈಗ ನಾವೇನೇನು ಊಟ ಮಾಡಬೇಡ್ರಿ ಅಡುಗೆ ಮಾಡ್ಕೋಬೇಡ್ರಿ ಅಂತ ಏನು ಹೇಳಿಲ್ವಲ್ಲ. ಎಲ್ಲ ಸಾಮಾನು ಅಕ್ಕಿ ಬೆಳೆಕಾಳು ಆಮೇಲೆ ಇದು ಯಾತೋ ರಾಗಿ ಹಿಟ್ಟು ತರಕಾರಿ ಎಲ್ಲ ತಗೊಂಡೋಗಿ ಅಡುಗೆ ಮಾಡ್ಕೊಂಡು ತಿನ್ಬೋದು ಅಂತ ಹೇಳೋರು ತಾನೆ ಪಂಚಾಯತಿ ಕಡೆಯಿಂದ. ನೀನೆ ಹಂಗಿದ್ಮೇಲೆ ಮಾಡ್ಕೊಂಡು ತಿಂತಾರೆ ಬಿಡು ಒಟ್ಟಸ್ತ್ರೆ. ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ಏನ್ ಮಾಡಕ್ಕಾಗುತ್ತೆ? ಅವ್ರಿಗೆ ಮಾಡ್ಕೊಂಡ್ ತಿನ್ಬಕ್ ಬರ್ಬೇಕಲ್ಲ. ನೀನೇನೋ ಹೇಳ್ತೀಯ ಮಾಡ್ಕೊಂಡ್ ತಿನ್ಲಿ ಅಂತಾನ, ಮಾಡ್ಕೊಂಡ್ ತಿನ್ನಕ್ ಆಗ್ಬೇಕಲ್ಲ. ಅವರಿಂದ ಆದ್ರೂ ಅಡುಗೆ ಮನೆ ಕಾಲಿಟ್ಟಿದ್ರೆ ತಾನೆ ಮಾಡ್ಕೊಂಡ್ ತಿನ್ಬಕ್ಕೆ. ಬಾಯಿ ಐತಿ ಅಂತಾನ ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಸುಮ್ಮನೆ ನಿಂತ್ಕ ಮತ್ ಕಲ್ತ್ಕ. ನನ್ನ ಹತ್ರ ಸೆಲೆಕ್ಟ್ ಆಡಕ್ ಬರ್ಬೇಡ. ಓಹೋ ಸನ್ಮಾನ ಅಂತೆ ಸನ್ಮಾನ. ಸುಳ್ಳು ಹೇಳಿ ಕರ್ಸ್ಕೊಂತಾಳೆ ಲೌಡಿ. ಏ ಕಾಳಮ್ಮ, ನಾಲ್ಗೆನ ಬಿಗಿಡ್ ಮಾತಾಡು. ಲೌಡಿ ಗಿವ್ಡಿ ಅಂತಾನ ಮಾತಾಡ್ಬೇಡ. 4 ಜನ ನಿಂತಿದ್ದಾರೆ. ಅಲ್ಲ ಪಂಚಾಯತಿ ಮುಖ್ಯಸ್ಥರು ನಾಗಣ್ಣವರು, ಅವ್ರ ಮುಂದೆ ನಿಂತ್ಕೊಂಡು ಹಿಂಗೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು. ಮತ್ತೆ ಬರೋ ಸಿಟ್ಟಿಗೆ ಏನಂತ ತಕೊಂಡ್ ಬಡಿಬೇಕು ಅನ್ಸುತ್ತೆ ಇವಳನ್ನ. ನನ್ನ ಗಂಡಗೆ ಏನಾನ ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ಇವಳು ಆಗ್ತಾಳೇನು? ಸರಿಯಾಗಿ ಕೇಳಿದ್ರಿ ಅಮ್ಮೋರಿ. ಹೇಳ್ರಿ ನಾಗಣ್ಣರೀಗ ಅಲ್ಲಿ ಇರೋರಿಗೆ 3 ಜನಕ್ಕೆ ಏನಾನ ಊಟ ಸರಿಯಾಗಿ ತಿಂದಲೇನೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಇವ್ರು ಆಗ್ತಾರ? ಹೇಳ್ರಿ. ಅಯ್ಯೋ ಭಗವಾನ್, ನಮ್ದಕ್ಕೆ ಈಗ ಅರ್ಥಾಗೆ ಆಯ್ತು ನೋಡಿ. ಸನ್ಮಾನ ಅಂತ ನಾವು ಇವತ್ತಿಗೆ ಮಾಡ್ಕೊಂಡು ನಿಂತಿದ್ವಿ. ಇಷ್ಟೊತ್ತು ಇವ್ರದ್ದು ವಾದ ವಿವಾದ ಕೇಳಿದ್ಮೇಲೆ ಅರ್ಥ ಆಯ್ತು. ಇವ್ರದಕ್ಕೆ ತಪ್ಪಿಗೆ ಮಾಡಿರೋದಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ ಕರ್ಸಿದ್ದಾರೆ ಅಂತ. ಮುಂದೆ ಹೆಂಗೆ ಆಗುತ್ತೋ ಏನೋ, ಏನ್ ಶಿಕ್ಷೆಗೆ ಕೊಡ್ತಾರೋ ಏನೋ. ಈ ಕಾಳ ಮುಂದೆ ಯಾಕೋ ಜಾಸ್ತಿಗೆ ಆಯ್ತು. ನಾನು ಅದೇ ಅನ್ಕೊಂಡೆ, ಈ ಕಾಳಮ್ಮ ಎಂತ ಸನ್ಮಾನ ಮಾಡುವಂತ ಕೆಲಸ ಹೆಂಗೆ ಮಾಡಿದಾಳೆ ಅಂತ ಇವತ್ತಿಗೆ ಮಾಡ್ತಿದ್ದೆ. ನೋಡ್ಕೊಳಮ್ಮ, ನೀನು ಹಂಗೆಲ್ಲ ಮಾತಾಡೋದು ತಪ್ಪು. ಸ್ವಲ್ಪ ಮರ್ಯಾದೆಯಿಂದ ಮಾತಾಡೋದು ಕಲ್ತ್ಕ. ಅಯ್ಯಮ್ಮ ನಮ್ಮೂರಿಗೆ ಮೆಂಬರ್ ಆಗೈತೆ, ಗೆದ್ದು ಒಳ್ಳೆ ಕೆಲಸ ಮಾಡ್ತೈತಿ. ಅಂತರ ಬಗ್ಗೆ ಹಿಂಗೆಲ್ಲ ಅಗುರವಾಗಿ ಮಾತಾಡ್ಬೇಡ ನೀನು. ಯಾರಿಗ್ಯಾರೂ ಆಗಲ್ಲ, ಮಾಡ್ಕೊಂಡು ತಿನ್ಲಿ ಬಿಡು. ಸ್ವಲ್ಪ ದಿನ ಕಷ್ಟ ಅನುಭವಿಸಿರಿ ಗೊತ್ತಾಗುತ್ತೆ. ಅವ್ರಿಗೂ ಅಡುಗೆ ಮಾಡ್ಕೊಂಬದ್ ಗೊತ್ತೇ ಆಗಲ್ಲ ಅಂದ್ರೆ ಗೊತ್ತು ಮಾಡ್ಕೊಂತಾರೆ. ಬಿಡು. ಈಗ ನಿನಗೂ ತಿಪ್ಪೆಗೂ ನಾವು ಒಂದು ತಪ್ಪು ಮಾಡಿರೋದಕ್ಕೆ ಒಂದು ಶಿಕ್ಷೆ ಕೊಡಬೇಕು ಅಂತ ಅನ್ಕೊಂಡಿದೀವಿ. ಶಿಕ್ಷೆನ? ಏನ್ ಶಿಕ್ಷೆ? ಅಯ್ಯೋ ನನ್ ಗಂಡು ಕೊಟ್ಟಿರೋದೇ ಸಾಲದ, ಇನ್ನು ನಮಗ್ ಬೇರೆ ಶಿಕ್ಷೆ ಕೊಡ್ತೀರಾ ನೀವು? ಬಿಡ್ರಿ ಹೋಗ್ಲಿ. ಇನ್ನೊಂದ್ಸಲ ತಗೊಂಡೋಗಲ್ಲ ಅಷ್ಟೇನೆ. ಅಲ್ಲ ಅದನ್ನು ನಿನ್ನ ಮನಸ್ಸಿನಾಗ ಒಂದು ಸ್ವಲ್ಪ ಪಶ್ಚಾತ್ತಾಪನೇ ಇಲ್ವಲ್ಲಮ್ಮ. ಹಂಗೆ ಜೋರು ಮಾಡಿ ಹೇಳ್ತಾ ಇದ್ಯಾ ಬಿಡ್ರಿ ಹೋಗ್ಲಿ ಅಂತಾನ? ತಪ್ಪಾಯ್ತು ಅಂತಾನ ನಿಮ್ಮ ಬಾಯಂಗ್ ಬರಂಗೇ ಇಲ್ವಲ್ಲ? ಅಷ್ಟು ಅಹಂಕಾರ. ಹಂಗೇನೆ ಕ್ಷಮಿಸಕ್ಕಂತೂ ಆಗಲ್ಲ. ಏನಾದ್ರೂ ಒಂದು ಶಿಕ್ಷೆ ಕೊಡ್ಲೇಬೇಕು ನಾಗಣ್ಣರೇ. ಹೌದೌದು, ಏನಾದ್ರೂ ಶಿಕ್ಷೆಗೆ ಕೊಡಿ. ನೋಡ್ಕಳಮ್ಮ, ನೀನು ಮತ್ತೆ ತಿಪ್ಪೆ ಇಬ್ರು ಸೇರ್ಕೊಂಡು 2 ದಿವಸ
ಇಲ್ಲ 3 ದಿವಸ ನಮ್ಮೂರಾಗೆ ಎಲ್ಲೆಲ್ಲಿ ಕಸ ಬಿದ್ದೈತೋ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಗುಡಿಸ್ಬೇಕು. ಹಾಂ, ದೇವಸ್ಥಾನ, ರಸ್ತೆ, ಆಮೇಲೆ ನೀರಿನ ಟ್ಯಾಂಕ್ ಹತ್ರ ಏನಾದರೂ ಇದ್ದರೆ ಅದನ್ನೆಲ್ಲನ ಪರ್ಕೆ ತಗೊಂಡು ಒಂದು ತಟ್ಟಿ ತಗೊಂಡು ಎಲ್ಲನ ಗುಡಿಸಿ ತಿಪ್ಪೆಗೆ ಹಾಕಬೇಕು. ಹಾಂ, ಇಷ್ಟು ದಿನ ಮಾಡ್ತಿರೋ ಗೊತ್ತಿಲ್ಲ. 3 ದಿವಸ ನಿಮಗೆ ಟೈಮು. ಎಲ್ಲನ ಊರಾಗಿರೋ ಕಸನೆಲ್ಲನ ತೆಗೆದು ತಿಪ್ಪೆಗುಂಡಿಗೆ ಹಾಕಬೇಕು ನೀವು. ಹಾಂ, ಅಷ್ಟೇನೆ. ನಾನು ಊರಾಗಿರೋ ಕಸನೆಲ್ಲ ಬಾಸ್ಬೇಕಾ? ನಮ್ಮ ಮನೆಗಿರೋ ಕಸನೇ ನಾ ಬಾಸಲ್ಲ. ಮನೆ ಕೆಲ್ಸಕ್ಕೆ ಅಂತ ಮನೆಗೆ ಒಬ್ರನ್ನ ಮನೆ ಕೆಲಸ ನಿಕ್ಕೊಂಡಿದೀನಿ. ನೀವೇನ್ರಿ ನಗಣರ ಹಿಂಗ್ ಹೇಳ್ತಾ ಇದ್ದೀರಾ? ನನ್ನ ಕೈಲಾಗಲ್ಲ ಅದೆಲ್ಲನ. ನೋಡ್ಕೊಳಮ್ಮ, ಆಗಲ್ಲ ಅಂತ ಹೇಳಂಗೆ ಇಲ್ಲ, ಮಾಡಲೇಬೇಕು ಅಷ್ಟೇನಿ. ಹಾಂ, ಮಾಡಲಿಲ್ಲ ಅಂತಂದರೆ ನಿನ್ನೂ ಊರಿಂದ ಆಚೆ ಇಕ್ಬೇಕಾಗುತ್ತೆ. ಹಾಂ, ತಿಪ್ಪೆ ನಿನಗೂ ಅಷ್ಟೇನಿ. ನೀವಿಬ್ಬರು ಸೇರ್ಕೊಂಡು ಮಾಡ್ರಿ. ಅಯ್ಯೋ, ಊರಿಂದ ಆಚೆ ಬೇಡ, ಮಾಡ್ತೀವಿ ಅಮ್ಮೋರೆ, ಸುಮ್ಮನೆ ಒಪ್ಕೊಳ್ರಿ, ಮಾಡೋಣ. ಆಮೇಲೆ ಊರಿಂದ ಆಚೆಗೆ ಇರಬೇಕಾಗುತ್ತೆ. ಆಮೇಲೆ ಚಳಿಯಾಗಿ ಆ ಗುಡಿಸ್ಲಾಗ ಇರೋಕ್ಕಾಗುತ್ತಾ? ಸಾವುಕಾರರು ಆಗಲಿ ನೋಡ್ರಿ ಹೆಂಗಾಗವ್ರೆ. ಕಳಮ್ಮ, ಅರ್ಥ ಆಯ್ತಾ? ಸರಿ ಆಯ್ತು ಬಿಡ್ರಿ. ಏನು ತಿಪ್ಪೆ ಒಪ್ಕೊಂಡವನೇ, ನಾನು ತಿಪ್ಪೆನೋ ಮಾಡ್ತೀವಿ. ಐತಿ ತಿಪ್ಪೆ, ನಡಿ ಹೋಗೋಣ. ಸರಿ ಆಯಿತು, ನಡೀರಿ ಇನ್ನು. ಹಾಂ, ಎಲ್ಲೂ ಕಸ ಇರಬಾರ್ದು. ಹಂಗೆ ಅಚ್ಚುಕಟ್ಟಾಗೆ ಊರೆಲ್ಲನ ಗುಡಿಸಿ ಕಸನೆಲ್ಲನ ತಿಪ್ಪಿಗೆ ಹಾಕಬೇಕು. ಹಾಂ, ಸರಿ ಮಾಡ್ತೀವಿ ಅಮ್ಮೋರೆ, ನೀವೇನು ಚಿಂತೆ ಮಾಡಿಬಿಡಿ, ಸುಮ್ಮನಿರಿ, ನಾನಿದ್ದೀನಲ್ಲ, ಮಾಡೋಣ, ಸುಮ್ಮನೆ ಬರ್ರಿ. ಸರಿ ತಿಪ್ಪೆ, ನೀನು ಹೇಳ್ತಾ ಇದೀಯ ಅಂತ ಒಪ್ಕೊಂತಾ ಇದ್ದೀನಿ. ನಡಿ. ಸರಿ ನಡೀರಿ ಎಲ್ಲರೂ ಮನೆಗೆ. ಲಸ್ಮಕ್ಕ ಇನ್ನೇನು ಮುಗೀತಲ್ಲಮ್ಮ, ನಡೀರಿ ನೀವು ಮಂತಕ್ಕೆ. ಸರಿ ಆಯ್ತು ನಾಗಣ್ಣರೇ, ನಿಮ್ಮಂಥ ನ್ಯಾಯಸ್ಥರು ಇರೋತ್ತಿಗೆ ನಮ್ಮೂರಾಗೆ ಇಂಥ ಸಾಹುಕಾರರು ಅನ್ನೋರು ಬಡವ್ರನ್ನ ತುಳಿಯೋದು ತಪ್ಪೈತಿ. ನಿಮ್ಮಿಂದನ ತುಂಬ ಇದಾಯಿತು, ಊರಿಗೆಲ್ಲ ಉಪಕಾರ ಆಯಿತು. ತಪ್ಪು ಮಾಡಿರೋರಿಗೆ ಸುಮ್ಮನೆ ಬಿಡಬಾರ್ದು ಅಂತನ ನೀವು ತೋರಿಸ್ಕೊಟ್ರಿ. ಸರಿ, ನಿಮಗೂ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ಬರ್ತೀವಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.